ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ನೇತೃತ್ವ ವಹಿಸಿದ್ದ ಲಕ್ಷ್ಮೀಕಾಂತ್ ದೀಕ್ಷಿತ್ ನಿಧನ. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕರಾಗಿ 126 ವರ್ಷದ ಯೋಗಿಗಳು ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಷಯ ದೈವ ಧರ್ಮ ದೇಹ ಧರ್ಮದ ಬಗ್ಗೆ. ನ್ಯೂಸ್ ನೋಡಿದ್ದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ನೇತೃತ್ವ ವಹಿಸಿದ್ದ ಲಕ್ಷ್ಮೀಕಾಂತ್ ದೀಕ್ಷಿತ್ ನಿಧನ. ಅಯೋಧ್ಯೆ ಪ್ರಾಣ ಪ್ರತಿಷ್ಠೆ ಸಮಾರಂಭದ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ವಾರಣಾಸಿಯ ಪ್ರಸಿದ್ಧ ವೇದ ವಿದ್ವಾಂಸರಾದ ಪಂಡಿತ್ ಲಕ್ಷ್ಮೀಕಾಂತ್ ಮಥುರನಾಥ್ ದೀಕ್ಷಿತ್ 86 ವರ್ಷ ಶನಿವಾರ ಮುಂಜಾನೆ ಮೃತರಾದರು. ಕೆಲ ದಿನಗಳಿಂದ ಅವರ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದರು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಜನವರಿ 22ರಂದು ಪ್ರಧಾನಿ ಮೋದಿ ಅವರು ನೆರವೇರಿಸಿದ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕರಾಗಿ ದೀಕ್ಷಿತರು ಕರ್ತವ್ಯ ನಿರ್ವಹಿಸಿದ್ದರು. ಮೂಲತಃ ಮಹಾರಾಷ್ಟ್ರದ ಸೊಲ್ಲಾಪುರದವರಾದ ಅವರು ವಾರಣಾಸಿಯಲ್ಲಿ ನೆಲೆಸಿದ್ದರು. ದೀಕ್ಷಿತರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಭಾರತೀಯ ಸಂಸ್ಕೃತಿ ಹಾಗೂ ಸಂಸ್ಕೃತ ಭಾಷೆ ಸೇವೆ ವಿಚಾರಗಳಲ್ಲಿ ದೀಕ್ಷಿತರ ಕೊಡುಗೆಯು ಸದಾ ಸ್ಮರಣೀಯ ಎಂದು ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. ಇದ್ಯಾಕೆ ನಾನು ನಿಮ್ಗೆ ಈ ದಿನ ಹೇಳಿದೆ ಅಂದರೆ, ಇವರು ಮಹಾನ್ ವಿದ್ವಾಂಸ ಪಂಡಿತರು. ಅಯೋಧ್ಯೆಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮದ ನೇತೃತ್ವ ವಹಿಸಬೇಕು ಅಂದರೆ ಸಾಮಾನ್ಯ ಅಲ್ಲ. ಸಂಸ್ಕೃತವನ್ನು ಅರೆದು ಕುಡಿದುಬಿಟ್ಟಿರ್ತಾರೆ ಅಂಥ ಪಂಡಿತರು. ಅವರು ತುಂಬ ಕಾಯಿಲೆ ಬಂದು ಸತ್ತಿದ್ದಾರೆ ಅಂದರೆ ಅವರ ವಿದ್ವತ್ತು ಮತ್ತು ರಾಮ ಕಾಪಾಡಲಿಲ್ಲ. 86 ವರ್ಷ ಏನು ದೊಡ್ಡದಲ್ಲ. 126 ವರ್ಷದ ಯೋಗಿಗಳು ಸ್ವಾಮಿ ಶಿವಾನಂದ ಅವರು ಈಗಲೂ ಯೋಗ ಟೀಚ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ವಿಶ್ಲೇಷಣೆ ಏನು ಅರ್ಥ ಮಾಡ್ಕೋಬೇಕು ಹೇಳಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ದೇಹ ಧರ್ಮ ಬೇರೆ. ದೇಹವನ್ನು ದೇವರು ಕಾಪಾಡೋದಿಲ್ಲ, ದೇಹವನ್ನು ನೀನೇ ಕಾಪಾಡ್ಕೋಬೇಕು. ಯಾವುದರಿಂದ? ಜ್ಞಾನದಿಂದ. ಇಲ್ಲಿ 2 ವಿಚಾರಗಳು ನೆನ್ಪಿಟ್ಕೊಳ್ಳಿ ನೀವು. ಈಗ 126 ವರ್ಷ ಇನ್ನೂ ಬದುಕಿದ್ದಾರೆ. ಇವರು ಅಂಥ ಮಹಾನ್ ಪಂಡಿತರು, ಭಗವಂತನನ್ನ ಹತ್ರದಲ್ಲೇ ನೋಡಿದವರ ರೀತಿ ಬದುಕಿದವರು. ಕಾಯಿಲೆಯಿಂದ ಅಷ್ಟೊಂದು ಟ್ರೀಟ್ಮೆಂಟ್ ಇದ್ದರು, CM PM ಇದ್ದರು, ದೊಡ್ಡ ದೊಡ್ಡ ಆಸ್ಪತ್ರೆ ಇದ್ದರು. ದೇಹ ಹೋಯಿತು ಅಂದರೆ ಕಾರಣ ಏನು? ಮೊದಲನೇ ಕಾರಣ ಜೀವನ ಶೈಲಿ, ಮನಸ್ಥಿತಿ. ಅವರಿಗೆ ಪಾಂಡಿತ್ಯವೇ ವಿದ್ವತ್ತೆ ಒತ್ತಡ ಆಗಿರ್ಬೋದು, ಮತ್ತು ಆಹಾರ ನಿಯಮಗಳು, ಎಷ್ಟು ಮನಸ್ಸು ಶಾಂತವಾಗಿದೆ, ಇದೆಲ್ಲ ಪರಿಣಾಮ ಬೀರುತ್ತೆ. ಮೊದಲನೇದು. ಎರಡನೇದು ಹೆರಿಡಿಟಿ, ಅಂದರೆ ಅನುವಂಶೀಯ ಗುಣಗಳು. ತಂದೆ ತಾಯಿಯವರಿಂದ ಬಂದಿರತಕ್ಕಂಥ ಅನುವಂಶೀಯ ಗುಣಗಳು, ಇದು ಕೂಡ ಪ್ರಭಾವ ಬೀರುತ್ತೆ. ಸ್ವಾಮಿ ಶಿವಾನಂದ ಅವರು 126 ವರ್ಷ ಬದುಕಿದ್ದಾರೆ, ಈಗಲೂ ಯೋಗ ಟೀಚ್ ಮಾಡ್ತಿದ್ದಾರೆ. ಅವರ ಹೆರಿಡಿಟಿ ಬೇರೆ, ಅವರ ಲೈಫ್ ಸ್ಟೈಲ್ ಬೇರೆ, ಅವರ ಮನಸ್ಥಿತಿಗಳು ಬೇರೆ. ಸೊ ಹೆಚ್ಚಿಗೆ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥ ವಿಚಾರಗಳು, ನಾವು ಬದುಕುವ ರೀತಿ, ಆಲೋಚಿಸುವ ರೀತಿ, ಸ್ವೀಕರಿಸುವ ರೀತಿ ತುಂಬ ಮುಖ್ಯ. ನಿಮಗೆಲ್ಲ ಇರುತ್ತೆ, ಅದ್ಭುತವಾದ ಜ್ಞಾನ ಇರುತ್ತೆ. ಆದರೆ ನೀವು ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡಿಲ್ಲ ಅಂದರೆ ಆರೋಗ್ಯ ಹಾಳಾಗುತ್ತೆ.
ಈಗ ಅವ್ರ ಜ್ಞಾನ ಇರಲಿಲ್ವಾ? ಸಂಸ್ಕೃತದಲ್ಲಿ ಎತ್ತೆತ್ತ ಶ್ಲೋಕಗಳಿದೆ, ವೇದಗಳು ಏನೇನೆಲ್ಲ ತಿಳ್ಕೊಂಡಿದ್ದಾರಲ್ವಾ? ಏನೇನು ತಿನ್ನಬೇಕು, ಎಷ್ಟು ಆಹಾರ ತಿನ್ನಬೇಕು, ಹೇಗೆ ತಿನ್ನಬೇಕು ಎಲ್ಲ ಗೊತ್ತಿರುತ್ತೆ. ಆದರೆ ಇದೆಲ್ಲವನ್ನು ಮೀರಿದು ಪ್ರಕೃತಿಯ ಧರ್ಮ. ಪ್ರಕೃತಿಯ ಧರ್ಮ ಅಂದರೆ ದೇಹ ಧರ್ಮ. ದೇಹ ಧರ್ಮ ಅಂದರೆ ಅದು ಏನೋ ಅಪ್ಪ ಅಮ್ಮನಿಂದ ಏನೇನು ಪಡ್ಕೊಂಡು ಬಂದಿರ್ತೀಯೋ ಅದನ್ನು ಹೇಗೆ ನೀನು ಕಾಪಾಡ್ಕೋತೀಯೋ ಅದು ನಿನಗೆ ಬಿಟ್ಟಿದ್ದು. ಅದನ್ನು ಸರಿಯಾಗಿ ಪರಿಪಾಲನೆ ಮಾಡಿದರೆ ಮಾತ್ರ ದೇಹ ಚೆನ್ನಾಗಿರುತ್ತೆ. ಎಷ್ಟು ವ್ಯಾಯಾಮ ಕೊಡಬೇಕು, ಎಷ್ಟು ವಿಶ್ರಾಂತಿ ಕೊಡಬೇಕು, ಎಷ್ಟು ಆಹಾರ ಸೇವನೆ ಮಾಡಬೇಕು, ಮನಸ್ಥಿತಿ ಹೇಗಿರಬೇಕು, ಇದರ ಮೇಲೆ ದೇಹದ ಆರೋಗ್ಯ ಇರುತ್ತೆ. ಇದು ದೇವರು ಕಂಟ್ರೋಲ್ ಮಾಡೋದಿಲ್ಲ. ದೇವರು ನೀನು ಎಷ್ಟೇ ಪೂಜೆ ಮಾಡಿದ್ರು ಕಂಟ್ರೋಲ್ ಮಾಡೋದಿಲ್ಲ. ಇಲ್ಲಿ ಯಾಕೆ ಈ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವಾರು ತುಂಬ ಜನಗಳೇನು ಮಾಡ್ತಾರೆ, ನನ್ನ ಕಾಯಿಲೆ ದೇವರು ಹೋಗಿಸ್ತಾನೆ ಅಂದ್ಬಿಟ್ಟು ಸರಿಯಾಗಿ ಕೇರ್ ತಗೊಳ್ಳಲ್ಲ. ಅದಕ್ಕಷ್ಟೇ. ಸೊ ಕೆಲವು ತುಂಬ ಅನ್ನೆಸರಿ ನೆಸೆಸಿಟಿನೇ ಇಲ್ಲ, ವ್ರತಗಳನ್ನು ಮಾಡ್ತಾರೆ, ಉಪವಾಸಗಳನ್ನು ಮಾಡ್ತಾರೆ. ಒಂದು ಉಪವಾಸ ಮಾಡಬೇಕಾದ್ರೆ ಅದಕ್ಕೊಂದು ವಿಧಾನಗಳಿದೆ. ಕಾಯಿಲೆಯನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಉಪವಾಸ ಮಾಡ್ತಾರೆ, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ, ಇಂದ್ರಿಯ ನಿಗ್ರಹ ಮಾಡೋಕ್ಕೆ ಉಪವಾಸ ಮಾಡ್ತಾರೆ. ದಿಸ್ ಆರ್ ಆಲ್ ಥೆರಪಿ. ನೀವೇನು ಮಾಡ್ತೀರಿ? ದೇವ್ರಿಗೋಸ್ಕರ ಉಪವಾಸ ಮಾಡೋದು, ಆರೋಗ್ಯನ ಹಾಳು ಮಾಡ್ಕೊಳ್ಳೋದು, ಏನೇನೋ ಮಾಡೋದು, ಟೆನ್ಷನ್ ಮಾಡ್ಕೊಳ್ಳೋದು. ಆ ಪೂಜೆ ಮಾಡೋದೇ ಒಂದು ಟೆನ್ಷನ್ ಆಗಿಬಿಡುತ್ತೆ. ಟೆನ್ಷನ್ ಆದಮೇಲೆ ಸರಿಯಾಗಿ ಆಹಾರ ತಗೊಳ್ಳಲ್ಲ, ಒಳಗಡೆ ಗ್ಯಾಸ್ಟ್ರಿಕ್ಕು, ಬೇರೆ ಏನೋ ಕಾಯಿಲೆಗಳು ಬರ್ತವೆ. ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾನೇ ಕೆಲವು ವಿಚಾರ ಕೇಳಿರೋದು ನಮ್ಮ ಹತ್ರದವರಿಂದ. ಒಬ್ಬರು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಾದಾಗ ಅವ್ರಿಗೆ ಹಸಿವಾಯಿತು, ಅವ್ರಿಗೆ ಶುಗರ್ ಇತ್ತು. ಅವ್ರೇನು ಮಾಡ್ತಾರೆ, ಮಹಾಮಂಗಳಾರತಿ ಮಾಡಾದ್ಮೇಲೆ ನಾನು ತಿಂತೀನಿ, ಅಲ್ಲಿವರೆಗೂ ತಿನ್ನಲ್ಲ ಅಂತ ಮಂಗಳಾರತಿ ಮಾಡಬೇಕಾದಾಗ ಅಲ್ಲೇ ಬಿದ್ದು ಲೋ ಶುಗರ್ ಆಗಿ ಸತ್ತೋದ್ರು ಅರ್ಚಕರು. ಅರ್ಥ ಆಗ್ತಿದೆಯಾ? ಇನ್ನೊಬ್ಬರು ನಮ್ಮ ಸ್ನೇಹಿತರು, ನಮ್ಮ ಯೋಗ ಸ್ಟೂಡೆಂಟು, ಅವರ ಅಪ್ಪಂದು ಅದೇ ಕೆಲಸ ಆಗಿದೆ. ಪೂಜೆ ಮಾಡಾದ್ಮೇಲೆ ತಿಂಡಿ ತಿಂದೆ ಅಂತೇಳಿ ಲೋ ಶುಗರಾಗಿ ಅವರು ಸತ್ತಿದ್ದಾರೆ. ಸೊ ಆಗ ಭಗವಂತ ಅವ್ರನ್ನ ಕಾಪಾಡಿದ್ದಾನೆ. ಭಗವಂತನನ್ನು ವಿಡಂಬನೆ ಖಂಡನೆ ಮಾಡ್ತಾಯಿಲ್ಲ, ನಿಮ್ಮ ಮನಸ್ಥಿತಿಯ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ದೇವರಿಗಾಗಿ ಯಾವುದೇ ವ್ರತಗಳ ಅವಶ್ಯಕತೆ ಇಲ್ಲ. ಹಸಿದುಕೊಂಡು ನೀವು ಪೂಜೆ ಮಾಡಬೇಕು ಅಂತ ಏನಿಲ್ಲ. ಆರಾಮ ನೆಮ್ಮದಿಯಾಗಿ ಊಟ ಮಾಡಿಕೊಂಡೇ ನೀವು ಪೂಜೆ ಮಾಡ್ಬೋದು, ಆವಾಗ ದೇಹ ಚೆನ್ನಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ ನೀವೇನು ಅರ್ಥ ಮಾಡಬೇಕು, ಶ್ರೀರಾಮನ ದೇವಸ್ಥಾನದ ಉದ್ಘಾಟನೆಗೆ ಎಲ್ಲ ಸಹಕರಿಸಿದ ಮತ್ತು ನೇತೃತ್ವ ವಹಿಸಿದ ಪಂಡಿತರನ್ನ ರಾಮ ಕಾಪಾಡಲಿಲ್ಲ ಅಂದರೆ ರಾಮನ ಖಂಡನೆ ಮಾಡ್ತಾ ಇಲ್ಲ. ಅದು ದೈವ ಧರ್ಮ ಅಲ್ಲ. ದೇವರು ನಿನಗೆ ದೇಹವನ್ನು ಕೊಟ್ಟ ಮೇಲೆ, ಪ್ರಕೃತಿಯಿಂದ ಎಲ್ಲವನ್ನು ಕೊಟ್ಟ ಮೇಲೆ ಅದನ್ನು ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು, ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋದು ನಿನ್ನ ಧರ್ಮ. ದೈವ ಧರ್ಮವನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ದೇವ್ರು ಹಿಂಗೆ ಮಾಡ್ತಾನೆ, ನನಗೆ ಹಿಂಗೆ ಮಾಡ್ತಾನೆ, ನಾನು ಇದು ಮಾಡಿದ್ರೆ ಮಾಡ್ತಾನೆ ಅನ್ನತಕ್ಕಂಥ ಚಿಂತನೆ ಮೌಢ್ಯಗಳಿಂದ ಹೊರಗಡೆ ಬನ್ನಿ ಅನ್ನೋದಕ್ಕೋಸ್ಕರ ನೀವು ವಿಡಿಯೋ ಮಾಡ್ತಾ ಇದ್ದೀನಿ. ಪೂಜೆ ಮಾಡಬೇಕಾ ನೀವು ಮಾಡಿ, ಆರಾಮ ಮಾಡಿ. ಕಾಯಿಲೆ ಇತ್ತಾ ಹಸಿದ್ಕೊಂಡು ಮಾಡಬೇಡಿ, ಸುಮ್ಮನೆ ಉಪವಾಸ ಮಾಡೋಕ್ಕೆ ಹೋಗ್ಬೇಡಿ. ಗಂಡ ಏನೋ ಸರಿ ಇಲ್ಲ, ಅವನೇನೋ ಟೆನ್ಷನ್ ಮಾಡಿಕೊಡ್ತಾನೆ, ಎಲ್ಲೆಲ್ಲೋ ಹೋಗ್ತಾನೆ, ಕುಡ್ಕೊಂಡು ಮನೆಗೆ ಬರ್ತಾನೆ, ಅವನಿಗೋಸ್ಕರ ಇವ್ರು ಹೋಗಿ ವ್ರತ ಮಾಡೋದು, ಒಟ್ಟಿಸ್ಕೊಂಡು ಮರ ಸುತ್ತೋದು, ಅದೆಲ್ಲ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಮಕ್ಕಳು ಸರಿ ಇರಲ್ಲ, ಮಕ್ಕಳಿಗೋಸ್ಕರ ನೀವು ಪೂಜೆ ಮಾಡೋದು ಅಲ್ಲ. ಮಕ್ಕಳಿಗೋಸ್ಕರ ನೀವು ಪೂಜೆ ಮಾಡಿದ್ರೆ ದೇವ್ರು ಬಂದು ಮಕ್ಕಳನ್ನ ಸರಿ ಮಾಡಲ್ಲ. ಆ ಮಕ್ಕಳಿಗೆ ಹೋಗಿ ಪೂಜೆ ಮಾಡಬೇಕು, ಆವಾಗ ಮನಸ್ಥಿತಿ ಬದಲಾಗುತ್ತೆ. ಮಕ್ಕಳುಗಳು ವ್ರತ ಮಾಡಬೇಕು, ಆಗ ಮನಸ್ಥಿತಿ ಬದಲಾಗುತ್ತೆ. ಅವರು ಸಾಧನೆ ಮಾಡಬೇಕು, ಆವಾಗ ಮನಸ್ಥಿತಿ ಬದಲಾಗುತ್ತೆ. ಯಾರಿಗೋಸ್ಕರ ಇನ್ನೊಬ್ರು ಯಾರೋ ಪೂಜೆ ಮಾಡಿದ್ರೆ ಯಾರ ಮನಸ್ಥಿತಿ ಬದಲಾಗುವುದಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಅವರು ಸರಿ ಹೋಗೋದಿಲ್ಲ. ಈ ಕಲ್ಪನೆಯಿಂದ ಹೊರಗಡೆ ಬನ್ನಿ. ಸೊ ನಿಮಗೋಸ್ಕರ ಧ್ಯಾನ ಮಾಡಿ, ಪೂಜೆ ಮಾಡಿ, ಮನಸ್ಸು ಶಾಂತವಾಗುತ್ತೆ. ಯಾವ ಪೂಜೆ, ಯಾವ ಧ್ಯಾನ ಮನಸ್ಸಿಗೆ ನೆಮ್ಮದಿ ಕೊಟ್ಟು ಒಳ್ಳೆಯ ನಿದ್ರೆಯನ್ನು ಕೊಡುತ್ತೋ ಅದೇ ನಿಜವಾದ ಪೂಜೆ. ಯಾವುದು ನಿಜವಾದ ಪೂಜೆ? ನಿನ್ನ ದೇಹ ಮನಸ್ಸು ಶಾಂತವಾಗಿ ನೆಮ್ಮದಿಯಿಂದ ಸುಖ ನಿದ್ರೆ ಬರಬೇಕು, ಎದ್ದಾಗ ಖುಷಿಯಾಗಿರಬೇಕು, ಮನಸ್ಸಿನಲ್ಲಿ ಪ್ರೀತಿ ತುಂಬಿರಬೇಕು. ಆಗ ಆ ಪೂಜೆಯ ಫಲಿತಾಂಶ ನಿಮಗೆ ಸಿಕ್ಕಿದೆ ಅಂತ ಅರ್ಥ. ಪೂಜೆಗಳಿಂದ ದೇಹ ಬಳಲಿ, ಮನಸ್ಸು ಬಳದ್ರೆ ಅದು ಸುಮ್ಮನೆ ಏನೋ ಒಂದು ಕೆಲಸ ಅಷ್ಟೇ. ಅರ್ಥ ಆಗ್ತಿದೆಯಾ? ಆ ಮನಸ್ಸಿನ ವಿಶ್ಲೇಷಣೆಗೋಸ್ಕರ ನಾನು ವಿಡಿಯೋನ ಮಾಡಿದೆ. ನೀವು ತಿಳ್ಕೊಳ್ಳಿ, ಭಗವಂತನಿಗೋಸ್ಕರ ನೀವೇನೂ ಕಷ್ಟಪಟ್ಟು ದೇಹ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ದೇಹ ಧರ್ಮ ಬೇರೆ, ದೈವ ಧರ್ಮ ಬೇರೆ. ಥ್ಯಾಂಕ್ ಯು.